ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಿಂದಿ ಕ್ಲಾಸಲ್ಲಿ ನಾವು ಜಿಯೋಗ್ರಫಿ ಕೆಲವು ಟಾಪಿಕ್ನ ಮಾಡಿದ್ವಿ. ಲೈಕ್ ಯೂನಿವರ್ಸ್ ಬಗ್ಗೆ, ಬಿಗ್ ಬ್ಯಾಂಗ್ ಥಿಯರಿ, ಸೋಲಾರ್ ಸಿಸ್ಟಮ್, ಮತ್ತು ಅರ್ತ್ ಸ್ಟ್ರಕ್ಚರು, ಲ್ಯಾಟಿಟ್ಯೂಡ್, ಲಾಂಗಿಟ್ಯೂಡ್ಸ್, ರೊಟೇಷ್ನಲ್, ಇದೆಲ್ಲ ಟಾಪಿಕ್ಸ್ನ ರಿವಿಷನ್ ಮಾಡಿದ್ವಿ. ಈ ಕ್ಲಾಸಲ್ಲಿ ನಾವು ಆ ಟಾಪಿಕ್ ರಿಲೇಟೆಡ್ ಪ್ರಿವಿಯಸ್ ಇಯರಲ್ಲಿ UPSC ಎಕ್ಸಾಮ್ಸಲ್ಲಿ ಅಥವಾ ಲಾಸ್ಟ್ ಇಯರ್ ಆದ KS ಎಕ್ಸಾಮ್ಸ್, PDO ಎಕ್ಸಾಮ್ಸ್, HK ನಾನ್ HK 2 ಮತ್ತು CTI ಎಕ್ಸಾಮು ಮತ್ತು PSI ಎಕ್ಸಾಮ್ಸಲ್ಲಿ ಲಾಸ್ಟ್ 2-3 ಇಯರ್ಸಲ್ಲಿ ಆಗಿರೋ ಎಕ್ಸಾಮ್ಸ್ ಪ್ರಿವಿಯಸ್ ಇಯರ್ ಕ್ವಶನ್ಸ್ನ ಸಾಲ್ವ್ ಮಾಡೋಣ. UPSC ಸುಮಾರು ಲೈಕ್ 20 ಇಯರ್ಸ್ ಪೇಪರ್ಸ್ ಸಾಲ್ವ್ ಮಾಡಿ, ಉಳ್ಕಿದ್ದ ಎಲ್ಲ ಲಾಸ್ಟ್ ರೀಸೆಂಟಿ ಆಗಿರೋ 2-3 ಇಯರ್ಸ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ. ಇದು UPSC ಕ್ವಶನ್ನು, 1995 ಕೇಳಿರೋ ಕ್ವಶನ್ನು. ಮೀಟಿಯೋರ್ ಅಂದರೆ ಏನು ಅಂತ ನಾವು ಲಾಸ್ಟ್ ಕ್ಲಾಸಲ್ಲೇ ನೋಡಿದ್ವಿ. ಮೀಟಿಯೋರ್ ಅಂದರೆ ಇಟ್ಸ್ ಅ ಪೀಸ್ ಆಫ್ ಮ್ಯಾಟರ್. ಯಾವಾಗ ಅದು ಅರ್ತಲ್ಲಿ ಅಟ್ಮಾಸ್ಫಿಯರಿಗೆ ಎಂಟರ್ ಆಗಿ ಬರ್ನ್ ಆಗುತ್ತೆ, ಅದು ಸ್ವಲ್ಪ ಮೆಟೀರಿಯಲ್ ಕೆಳಗೂ ಬಂದು ಅರ್ತ್ ಮೇಲ್ ಸರ್ಫೇಸಲ್ಲೂ ಬೀಳುತ್ತೆ ಅಂತ. ಇಟ್ಸ್ ಅ ಪೀಸ್ ಆಫ್ ಮ್ಯಾಟರ್ ವಿಚ್ ಎಂಟರ್ಸ್ ದ ಅರ್ತ್ ಅಟ್ಮಾಸ್ಫಿಯರ್ ಫ್ರಮ್ ದ ಔಟರ್ ಸ್ಪೇಸ್. ಇದು ಕರೆಕ್ಟ್ ಆನ್ಸರ್. ಈ ಬೇರೆ ಕ್ವಶನ್ಸು, ಇಟ್ಸ್ ಅ ರ್ಯಾಪಿಡ್ ಮೂವಿಂಗ್ ಸ್ಟಾರ್. ಇದು ಸ್ಟಾರ್ ಅಲ್ಲ, ಇಟ್ಸ್ ಅ ಪಾರ್ಟ್ ಆಫ್ ಕಾನ್ಸ್ಟಿಲೇಷನ್. ಕಾನ್ಸ್ಟಿಲೇಷನ್ ಅಂದರೆ ಗ್ರೂಪ್ ಆಫ್ ಸ್ಟಾರ್ಸ್. ಒಂದು ಸ್ಟಾರು ಒಂದು ಸ್ಟ್ರಕ್ಚರ್, ಗ್ರೂಪ್ ಆಫ್ ಸ್ಟಾರ್ ಸೇರಿ ಒಂದು ಸ್ಟ್ರಕ್ಚರ್ ಫಾರ್ಮ್ ಮಾಡೋದಕ್ಕೆ ಅದಕ್ಕೆ ಕಾನ್ಸ್ಟಿಲೇಷನ್ ಅಂತ ಅಂತಾರೆ. ಕಾಮೆಟ್ ವಿತೌಟ್ ಅ ಟೇಲ್. ಕಾಮೆಟ್ ಅಂದರೆ ನಿಮ್ಗೆ ಗೊತ್ತು, ಬೇರೆನೇ ಇರುತ್ತೆ. ಸೊ ದಿಸ್ ಈಸ್ ನಾಟ್ ರೈಟ್ ಆನ್ಸರ್. ಸೊ B is a correct answer. A group of small piece of rocks revolving around the sun between the orbit Mars and Jupiter. ಮಾರ್ಸ್ ಮತ್ತು ಜುಪಿಟರ್ ಮಧ್ಯದಲ್ಲಿ ರಿವಾಲ್ವ್ ಆಗ್ತಿರೋ ಪೀಸ್ ಆಫ್ ರಾಕ್ಸ್ ಏನು ಅಂತಂದರೆ ಅದು ಆಸ್ಟರಾಯ್ಡ್ಸ್. ನಾವು ಲಾಸ್ಟ್ ಕ್ಲಾಸಲ್ಲೇ ನೋಡಿದ್ವಿ, ಮಾರ್ಸ್ ಮತ್ತು ಜುಪಿಟರ್ ಮಧ್ಯದಲ್ಲಿ ಆಸ್ಟರಾಯ್ಡ್ಸ್ ಇರುತ್ತೆ, ಅದು ಸನ್ ಅರೌಂಡು ರಿವಾಲ್ವ್ ಆಗ್ತಾ ಇರುತ್ತೆ. ಮೀಟಿಯೋರ್ಸ್ ಅಂದರೆ ನೋಡಿದ್ವಿ ನಾವು. ಮೀಟಿಯೋರ್ಸ್ ಅಂದರೆ ಲಾಸ್ಟ್ ಕ್ವಶನಲ್ಲೇ ಇಟ್ಸ್ ಅ ಪೀಸ್ ಆಫ್ ಮ್ಯಾಟರ್. ಅದು ಯಾವಾಗ ಅರ್ತ್ ಮೇಲೆ ಎಂಟರ್ ಆಗುತ್ತೆ, ಅಟ್ಮಾಸ್ಫಿಯರಿಗೆ ಯಾವಾಗ ಫ್ರಿಕ್ಷನ್ನಿಂದ ಬರ್ನ್ ಆಗುತ್ತೆ ಮತ್ತು ಸ್ವಲ್ಪ ಕೆಳಗೆ ಬಂದು ಅರ್ತ್ ಮೇಲೂ ಬೀಳುತ್ತೆ. ಈಗ ಕಾಮೆಟ್ ಅಂದರೆ ಇದು ಸನ್ ಅರೌಂಡ್ ರಿವಾಲ್ವ್ ಆಗುತ್ತೆ. ಇದಕ್ಕೆ ಟೇಲು ಇರುತ್ತೆ. ಇದು ಗ್ಯಾಶಿಯಸ್ ಸಬ್ಸ್ಟೆನ್ಸಿಂದ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ನು, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಪ್ರೆಸೆಂಟ್ ಇನ್ ದ ಲಾರ್ಜೆಸ್ಟ್ ಅಮೌಂಟ್ ಇನ್ ಟರ್ಮ್ ಆಫ್ ಪರ್ಸೆಂಟೇಜ್ ಬೈ ಮಾಸ್ ಇನ್ ಅರ್ತ್ ಕ್ರಸ್ಟ್. ನೋಡಿದ್ವಿ, ಅರ್ತ್ ಸ್ಟ್ರಕ್ಚರು ಮೊದಲೇ 3 ಲೇಯರ್ಸಲ್ಲಿದೆ. ಒಂದು ಕ್ರಸ್ಟು, ಮ್ಯಾಂಟಲು ಮತ್ತು ಕೋರ್ ಅಂತ. ಸೊ ಇವ್ರು ಏನು ಕೇಳ್ತಿದ್ದಾರೆ ಅಂದರೆ, ಅರ್ತ್ ಕ್ರಸ್ಟಲ್ಲಿ ಯಾವುದು ಜಾಸ್ತಿ ಪರ್ಸೆಂಟೇಜಲ್ಲಿ, ಯಾವ್ದು ಮಿನರಲ್ಸ್ ಜಾಸ್ತಿ ಪರ್ಸೆಂಟೇಜಲ್ಲಿ ಇದೆ? ಫಸ್ಟ್ ಇರೋದು ಆಕ್ಸಿಜನ್ನು, ಸೆಕೆಂಡು ಸಿಲಿಕಾನು, ನೆಕ್ಸ್ಟ್ ಅಲ್ಯೂಮಿನಿಯಮು, ಇದೇನು ಕೋಡ್ ಬರುತ್ತೆ ಅಂದರೆ OSAI CS PM ಅಂತ ಕೋಡ್ ವರ್ಡ್ ಇದು. ಏನಂದರೆ ಫಸ್ಟು ಆಕ್ಸಿಜನ್, ಸೆಕೆಂಡ್ ಸಿಲಿಕಾನ್, ಅಲ್ಯೂಮಿನಿಯಂ, ಐರನ್, ಇದು ಕ್ಯಾಲ್ಶಿಯಂ, ಸಲ್ಫರ್, ಫಾಸ್ಫರಸ್ ಮತ್ತು ಮ್ಯಾಗ್ನೀಷಿಯಮ್. ಈ ಆರ್ಡರಲ್ಲೇ ಇರುತ್ತೆ. ಇದು ಕ್ವಶನ್ ಕೇಳಿದ್ದಾರೆ ನೋಡಿ, ಯಾವ್ದು ಪರ್ಸೆಂಟೇಜ್ ಜಾಸ್ತಿ ಇದೆ ಅಂದರೆ ಆಕ್ಸಿಜನ್ ನಿಯರ್ಲಿ 46% ಅಷ್ಟು ಆಕ್ಸಿಜನ್ದನೇ ಕೂಡಿರುತ್ತೆ. ಇನ್ನು ಕ್ರಸ್ಟು, ಸೆಕೆಂಡು ಸಿಲಿಕಾನ್. ನೆಕ್ಸ್ಟ್ ಕ್ವಶನು ಆಸ್ಟರಾಯ್ಡ್ ಬಗ್ಗೆನೇ ಇದೆ. ಆಸ್ಟರಾಯ್ಡ್ಸ್ ಆರ್ ದ ರಾಕಿ ಡೆಬ್ರೀಸ್ ಆಫ್ ವೇರಿಂಗ್ ಸೈಜ್ ಆರ್ಬಿಟಿಂಗ್ ಅರೌಂಡ್ ದ ಸನ್. ಇದು ಕರೆಕ್ಟ್ ಇದೆ. ಅಂದರೆ ಸನ್ ಅರೌಂಡ್ ರಿವಾಲ್ವ್ ಆಗ್ತಾ ಇರುತ್ತೆ. ಮಾರ್ಸ್ ಮತ್ತು ಜುಪಿಟರ್ ಮಧ್ಯದಿಂದ ಏನಾಗುತ್ತೆ, ಸನ್ ಅರೌಂಡ್ ಇದು ರಿವಾಲ್ವ್ ಆಗ್ತಾ ಇರುತ್ತೆ. ಸೊ ದಿಸ್ ಈಸ್ ಕರೆಕ್ಟ್. ಮೋಸ್ಟ್ ಆಫ್ ದ ಆಸ್ಟರಾಯ್ಡ್ಸ್ ಆರ್ ಸ್ಮಾಲ್, ಸಮ್ ಹ್ಯಾವ್ ಅ ಡಯಾಮೀಟರ್ ಆಸ್ ಲಾರ್ಜ್ ಆಸ್ 1000 ಕಿಲೋಮೀಟರ್ ವರೆಗೂ ಇದೆ ಅಂತ. ಸ್ವಲ್ಪ ಕಡಿಮೆ, ಸಣ್ಣ ಸೈಜು ಇರುತ್ತೆ, ದೊಡ್ಡ ಸೈಜು ಇರುತ್ತೆ. ಇದು ಜನರಲ್ ಸ್ಟೇಟ್ಮೆಂಟ್, ಇದು ಕರೆಕ್ಟ್. ದ ಆರ್ಬಿಟ್ ಆಫ್ ಆಸ್ಟರಾಯ್ಡ್ಸ್ ಲೈಟ್ಸ್ ಬಿಟ್ವೀನ್ ಜುಪಿಟರ್ ಆ್ಯಂಡ್ ಸ್ಯಾಟರ್ನ್ ಅಂತ ನಾವು ನೋಡಿದ್ವಿ. ದಿಸ್ ಲೈಟ್ಸ್ ಬಿಟ್ವೀನ್ ಮಾರ್ಸ್ ಆ್ಯಂಡ್ ಜುಪಿಟರ್. ಸೊ ದಿಸ್ ಒನ್ ಈಸ್ ರಾಂಗ್. ಥರ್ಡ್ ರಾಂಗು. ಸೊ ಇಲ್ಲಿ ಎಲ್ಲೆಲ್ಲಿ 3 ಅಂತ ಇದೆ ಅದನ್ನು ಕಟ್ ಮಾಡಿದರೆ ಕರೆಕ್ಟ್ ಆಪ್ಷನ್ ಇಸ್ C, 1 and 2.
ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ವಿತ್ ರೆಫರೆನ್ಸ್ ಟು ಸೋಲಾರ್ ಸಿಸ್ಟಮ್? ಸೋಲಾರ್ ಸಿಸ್ಟಮ್ ಬಗ್ಗೆ ಇದೊಂಥರ ಕ್ವಶನ್ ಇದೆ. ಅರ್ತ್ ಇಸ್ ದ ಡೆನ್ಸೆಸ್ಟ್ ಆಫ್ ಆಲ್ ದ ಪ್ಲಾನೆಟ್ ಇನ್ ಅವರ್ ಸೋಲಾರ್ ಸಿಸ್ಟಮ್. ಇದು ನಮ್ಗೆ ಇನ್ನೂ ಗೊತ್ತಿಲ್ಲ ಅಂತ ಅನ್ಕೊಳ್ಳೋಣ. ವಿ ಡೋಂಟ್ ನೋ ವೆದರ್ ಇಟ್ ಈಸ್ ಅ ಡೆನ್ಸೆಸ್ಟ್ ಪ್ಲಾನೆಟ್ ಆರ್ ನಾಟ್. ಸೆಕೆಂಡ್ ಆಪ್ಷನು, ದಿ ಪ್ರಿಡಾಮಿನೆಂಟ್ ಎಲಿಮೆಂಟ್ ಇನ್ ದ ಕಂಪೋಸಿಷನ್ ಆಫ್ ಅರ್ತ್ ಇಸ್ ಸಿಲಿಕಾನ್. ನಾವು ನೋಡಿದ್ವಿ ಕ್ರಸ್ಟಲ್ಲಿ ಅರ್ತ್ ಕ್ರಸ್ಟ್ ಅಂತ ಅಷ್ಟೇ ತಗೊಂಡ್ರೆ ಜಾಸ್ತಿ ಇರೋದು ಆಕ್ಸಿಜನು, ನೆಕ್ಸ್ಟ್ ಸಿಲಿಕಾನ್, ಅಲ್ಯೂಮಿನಿಯಂ ಬರುತ್ತೆ. ಬಟ್ ಓವರ್ ಆಲ್ ಅರ್ತ್ ಅಂತ ತಗೊಂಡ್ರೆ ಫುಲ್ ಓವರ್ ಆಲ್ ಅರ್ಥಲ್ಲಿ ಲಾರ್ಜೆಸ್ಟ್ ಆಗಿರೋದು ಐರನ್, ಸೆಕೆಂಡ್ ಆಕ್ಸಿಜನ್ ಬರುತ್ತೆ, ಮತ್ತು ಸಿಲಿಕಾನ್ ಬರುತ್ತೆ. ಸೊ ಇಟ್ ಈಸ್ ನಾಟ್ ಸಿಲಿಕಾನ್, ಇದು ಐರನ್. ಸೊ ದಿಸ್ ಒನ್ ಈಸ್ ರಾಂಗ್. ಸನ್ ಕನ್ಸಿಸ್ಟ್ 75% ಆಫ್ ಮಾಸ್ ಆಫ್ ದ ಅರ್ತ್ ಸೋಲಾರ್ ಸಿಸ್ಟಮ್. ಸೋಲಾರ್ ಸಿಸ್ಟಮ್ನ ಮಾಸು 75% ಸನ್ನೇ ಇದೆ ಅಂತ ಹೇಳಿದ್ದಾರೆ. ಇದು ಕೂಡ ರಾಂಗು. ಇದು ನಮ್ಗೆ ಆಲ್ರೆಡಿ ಗೊತ್ತು. ಇಟ್ಸ್ 99% ಅಷ್ಟು ಏನಿದೆ ಅಂದರೆ ಸನ್ ಮಾಸೇ 99% ಇದೆ. ಉಳ್ಕಿದ್ದೆಲ್ಲ ಪ್ಲಾನೆಟ್ಸ್ ಜಸ್ಟ್ 1% ಅಷ್ಟೇ ಆಗುತ್ತೆ. ಸೊ ದಿಸ್ ಒನ್ ಈಸ್ ಆಲ್ಸೋ ರಾಂಗ್. ಸೊ ಸಿ ಸ್ಟೇಟ್ಮೆಂಟ್ ರಾಂಗು, ಬಿ ಸ್ಟೇಟ್ಮೆಂಟು ರಾಂಗು. ದ ಡಯಾಮೀಟರ್ ಆಫ್ ಸನ್ ಈಸ್ 190 times ದಟ್ ಆಫ್ ದ ಅರ್ತ್. ಯೂಶ್ವಲಿ ಈ ಥರ ನಂಬರ್ಸ್ ಕೊಟ್ಟಿರ್ತಾರಲ್ಲ, ಇದು ಯೂಶ್ವಲಿ ತಪ್ಪಾಗಿರುತ್ತೆ. ಸಿ ಇದು ಸ್ಟೇಟ್ಮೆಂಟು ರಾಂಗ್ ಇದೆ, ಇದು ಸ್ಟೇಟ್ಮೆಂಟು ರಾಂಗ್ ಇದೆ. ಸೊ ಅರ್ತ್ ಇಸ್ ಅ ಡೆನ್ಸೆಸ್ಟ್ ಪ್ಲಾನೆಟ್ ಆಫ್ ಆಲ್, ಇದು ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನು, ಅಮಂಗ್ ದ ಫಾಲೋವಿಂಗ್ ವಿಚ್ ಪ್ಲಾನೆಟ್ ಮೇಕ್ಸ್ ದ ಮ್ಯಾಕ್ಸಿಮಮ್ ಟೈಮ್ಸ್ ಆಫ್ ರೆವಲ್ಯೂಷನ್ ಅರೌಂಡ್ ದ ಸನ್? ಇವು 4 ಕೊಟ್ಟಿದ್ದಾರಲ್ಲ, ಇವು 4ಅಲ್ಲಿ ಜಾಸ್ತಿ ಟೈಮ್ ಯಾವ್ದು ತೊಗೊಳುತ್ತೆ ಅಂತ. ಇದು ಸೀಕ್ವೆನ್ಸ್ ನಮ್ಗೆ ಗೊತ್ತಿದ್ರೆ ಈಸಿಲಿ ಸಾಲ್ವ್ ಮಾಡ್ಬೋದು. ಲೈಕ್ ಸನ್ ಫಸ್ಟ್ ಬರೋದು ಮರ್ಕ್ಯೂರಿ, ಸೆಕೆಂಡು ವೀನಸ್ಸು, ಆಮೇಲೆ ಅರ್ತು, ಆಮೇಲೆ ಮಾಸ್, ಜುಪಿಟರ್. ಇದರಲ್ಲಿ ಯಾವುದಿದೆ, ಯಾವ್ದು ಜಾಸ್ತಿ ದೂರ ಇರೋದು ಯಾವುದು? ಜುಪಿಟರ್. ಸೊ ಅದಕ್ಕೆ ಜಾಸ್ತಿ ಟೈಮ್ ತೊಗೊಳುತ್ತೆ ರೆವಲ್ಯೂಷನಿಗೆ. ಸೊ ದಿಸ್ ಆನ್ಸರ್ ಇಸ್ ಜುಪಿಟರ್. ನೆಕ್ಸ್ಟ್ ಕ್ವಶನ್, ದ ಸೇಮ್ ಫೇಸ್ ಆಫ್ ದ ಮೂನ್ ಈಸ್ ಆಲ್ವೇಸ್ ಪ್ರೆಸೆಂಟೆಡ್ ಟು ದ ಅರ್ತ್. ಒಂದೇ ಫೇಸ್ ಕಾಣಿಸುತ್ತೆ ಮೂನಿಂದ ಅರ್ತಿಂದ ನೋಡಿದ್ರೆ ಅಂತ. ಇದು ಆಲ್ರೆಡಿ ನಾವು ಕ್ಲಾಸಲ್ಲಿ ನೋಡಿದ್ವಿ. ಯಾಕೆ ಅಂತಂದರೆ ಮೂನ್ ರೊಟೇಷನು ಮತ್ತು ರೆವಲ್ಯೂಷನ್ ಟೈಮು ಏನಿದೆ 27 days ಇದೆ ಅಂತ. ಸೊ ಇಟ್ ಈಸ್ 23 ಅಂತ. ಈ ಫ್ಯಾಕ್ಟ್ ಏನಿದೆ ರಾಂಗ್ ಕೊಟ್ಟಿದ್ದಾರೆ. ಸೊ ದಿಸ್ ಒನ್ ಈಸ್ ರಾಂಗ್. ಸೊ ಎ ಈಸ್ ಕರೆಕ್ಟ್ ಆ್ಯಂಡ್ this assertion is correct, but reason is wrong. So C is the correct option. Next question, the existence of human life on Venus is highly improbable. ಅಂತಂದರೆ ವೀನಸ್ ಮೇಲೆ ನಾವು ಜೀವಿಸೋಕ್ಕೆ ಸಾಧ್ಯ ಇಲ್ಲ ಅಂತ ಇದೆ. ಯಾಕೆ? ರೀಸನ್ ಏನು ಅಂತಂದರೆ, ಇದಕ್ಕೆ ರೀಸನ್ ಏನು ಅಂತಂದರೆ, ವೀನಸ್ ಈಸ್ ಎಕ್ಸ್ಟ್ರೀಮ್ಲಿ ಹೈ ಲೆವೆಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ಇಟ್ಸ್ ಅಟ್ಮಾಸ್ಫಿಯರ್. ನಾವು ನೋಡಿದ್ವಿ ವೀನಸ್ ಇಸ್ ಅ ಹಾಟೆಸ್ಟ್ ಪ್ಲಾನೆಟ್ ಆಗಿದೆ. ಯಾಕಂದರೆ ಅದರಲ್ಲಿ ಜಾಸ್ತಿ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇರೋ ಕಾರಣ. ಸೊ ಇಟ್ ಈಸ್ ಸರ್ವೈವ್ ಆಗೋಕ್ಕೆ ನಮಗೆ ಆಗೋದಿಲ್ಲ ವುಮೆನ್ಸಿಗೆ. ಸೊ ಇಟ್ ಈಸ್ ಕರೆಕ್ಟ್. ಎ ಆ್ಯಂಡ್ ಬೋತ್ ಅಸರ್ಷನ್ ಆ್ಯಂಡ್ ರೀಸನ್ ಆರ್ ಕರೆಕ್ಟ್. ಆ್ಯಂಡ್ ಇದು ರೀಸನು ಕರೆಕ್ಟ್ ಆಗಿದೆ ಇದು ಅಸರ್ಷನಿಗೆ. ಸೊ ಎ ಈಸ್ ಅ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನು, ಇದು ಅಸರ್ಷನ್ ರೀಸನ್ ಇದೆ. ಟು ಆರ್ಬಿಟ್ ಅರೌಂಡ್ ದ ಸನ್ ದ ಪ್ಲಾನೆಟ್ ಮಾಸ್ ಟೇಕ್ ಲೆಸ್ ಟೈಮ್ ದಟ್ ಆಫ್ ದ ಅರ್ತ್. ನಾವು ಅವಾಗ ಎಲ್ಲ ಹೀಗೆ ನೋಡಿದ್ವಿ. ಫಸ್ಟ್ ಬರೋದು ಅರ್ತು, ಆಮೇಲೆ ಬರೋದು ಮಾರ್ಸ್. ಸೊ ಮಾರ್ಸ್ ಜಾಸ್ತಿ ಟೈಮ್ ತೊಗೋಬೇಕಲ್ಲ ಅರೌಂಡ್ ಸನ್ ರೊಟೇಟ್ ಮಾಡೋದು. ಸೊ ಇದು ಸ್ಟೇಟ್ಮೆಂಟೇ ರಾಂಗ್ ಇದೆ, ಅಸರ್ಷನ್ನೇ ರಾಂಗ್. ಸೊ ಎ ನೋಡಿದೆ, ಎ ಈಸ್ ಅ ಫಾಲ್ಸ್ ಸ್ಟೇಟ್ಮೆಂಟ್. ಸೊ ಇಲ್ಲಿಂದಲೇ ನಮ್ಗೆ ಸೆಕೆಂಡ್ ರೀಸನ್ ನೋಡೋಕ್ಕೆ ಏನು ರೀಸನೇ ಇಲ್ಲ. ಆಲ್ರೆಡಿ ನಮಗೆ ಗೊತ್ತಿದೆ ಎ ಇದಕ್ಕೆ ಅಸರ್ಷನ್ನೇ ರಾಂಗ್ ಅಂತ ನೋಡಿದರೆ ಆಪ್ಷನ್ ಡಿ. ಬಟ್ ಸ್ಟಿಲ್ ಸೆಕೆಂಡ್ ರೀಸನ್ ನೋಡ್ಬೇಕಂದ್ರೆ ದ ಡಯಾಮೀಟರ್ ಆಫ್ ಪ್ಲಾನೆಟ್ ಮಾಸ್ ಈಸ್ ಲೆಸ್ ದೆನ್ ದಟ್ ಆಫ್ ದ ಅರ್ತ್. ಅರ್ತ್ಗಿಂತ ಮಾಸ್ ಚಿಕ್ಕದಾಗಿದೆ. ಸೊ ಇಟ್ಸ್ ಡಯಾಮೀಟರು ಸಣ್ಣದಾಗಿದೆ. ಸೊ ಇದು ನಮ್ಗೆ ಫಸ್ಟ್ ಲಾರ್ಜೆಸ್ಟ್ ಪ್ಲಾನೆಟ್ಸ್ ಜುಪಿಟರು, ಸೆಕೆಂಡ್ ಸ್ಯಾಟರ್ನ್, ಯುರೇನಸ್, ನೆಪ್ಚೂನ್, ಮತ್ತು 5th ಲಾರ್ಜೆಸ್ಟ್ ಅರ್ತ್. ಸೊ ಈ ಸೀಕ್ವೆನ್ಸ್ ಗೊತ್ತಿದೆ ಅಲ್ವಾ. ಸೊ ಮಾಸ್ ಇದ್ರಿಗಿಂತ ಕಡಿಮೆ ಡಯಾಮೀಟರ್ ಇದೆ, ಸಣ್ಣದಾಗಿದೆ ಅಂತ. So this statement is correct. A is false and R is true. Next statement, what is the average distance between Earth and the Sun? Is to 150 10^6 kilometer. It's a fact question. No? You should remember this value. In the structure of planet Earth,
Below the mantle, the core is mainly made up of which of the following? Core, ನಾವು ಲಾಸ್ಟ್ ಕ್ಲಾಸಲ್ಲೂ ನೋಡಿದ್ವಿ. ಕಾಂಟಿನೆಂಟ್ ಏನ್ ಮಾಡುತ್ತೆ ಅಂದ್ರೆ ಸಿಲಿಕಾನ್, ಸಿಯಾ, ಅಲ್ಯೂಮಿನಿಯಂ ಇಂದ ಕೂಡಿದೆ. ಸೊ ಓಷನ್ ಕ್ರಸ್ಟ್ ಕನ್ಸಿಸ್ಟ್ ಆಫ್ ಸಿಲಿಕಾನ್, ಸೀಮಾ. ಸಿಯಾ ಇನ್ ಸೀಮಾ ಅಂದರೆ ಮ್ಯಾಗ್ನೀಷಿಯಮ್ ಇಂದ ಕೂಡಿದೆ. ಅಂಡ್ ಕೋರ್ ಕನ್ಸಿಸ್ಟ್ ಆಫ್ ಐರನ್ ಅಂಡ್ ನಿಕ್ಕಲ್. ಇಲ್ಲಿರೋದು ಆಪ್ಷನ್ ಐರನ್. ಸೊ ಸಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಪ್ಲಾನೆಟ್ ಹ್ಯಾಸ್ ಲಾರ್ಜ್ ನಂಬರ್ ಆಫ್ ನ್ಯಾಚುರಲ್ ಸ್ಯಾಟಲೈಟ್ಸ್ ಆರ್ ದ ಮೂನ್ಸ್? ಯಾವ್ದು ಜಾಸ್ತಿ ಇದೆ? ಸ್ಯಾಟರ್ನಿಗೆ ಜಾಸ್ತಿ ಇದೆ. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಆಸ್ಟ್ರಾಯ್ಡ್ಸ್ ಅಂಡ್ ಕಾಮೆಟ್ಸ್? Asteroid is a small rocky planetoid, while comet is a frozen gases. ಇದು ರಾಕ್ ಇದೆ, ಇದು ಗ್ಯಾಸಿಯಸ್ ಇಂದ ಕೂಡಿರುತ್ತೆ. ಸೊ ದಿಸ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. Asteroids is found between Mars and Jupiter. ಇದು ಕರೆಕ್ಟು. ವೆಲ್ ಕಾಮೆಟ್ is found between Uranus and Mercury. ಇದು ಸ್ಟೇಟ್ಮೆಂಟ್ ರಾಂಗ್. The comet show a perceptible glowing tail. ಹೌದು, ಇದು ಟೇಲ್ ಇರುತ್ತೆ. ವೆಲ್ ಆಸ್ಟರಾಯ್ಡ್ಸಿಗೆ ಏನು ಟೇಲ್ ಆ ಥರ ಸ್ಟ್ರಕ್ಚರ್ ಇರೋದಿಲ್ಲ. ಸೊ ದಿಸ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಸೊ ಸೆಕೆಂಡ್ ಆಪ್ಷನ್ ಈಸ್ ರಾಂಗ್. ಎಲ್ಲೆಲ್ಲಿ 2 ಇದೆ ಅದು ಹೋಗುತ್ತೆ. ಸೊ ಫಸ್ಟ್ ಆ್ಯಂಡ್ 3, ಬಿ is the correct option. Which of the following are cited by the scientist as an evidence of continued expansion of universe? ನಾವು ಬಿಗ್ ಬ್ಯಾಂಗ್ ಥಿಯರಿಯಲ್ಲಿ ನೋಡಿದ್ವಿ, ಯೂನಿವರ್ಸ್ ಎಕ್ಸ್ಪಾಂಡ್ ಆಗ್ತಿದೆ. ಅದಕ್ಕೆ ರೀಸನ್ ಏನಿತ್ತು ಅಂದರೆ 3 ರೀಸನ್ ಇತ್ತು. ಒಂದು ಮೈಕ್ರೋಸ್ಕೋಪಿಕ್ ಕಾಸ್ಮಿಕ್ ಮೈಕ್ರೋವೇವ್ ರೇಡಿಯೇಷನು. ಸೊ ದಿಸ್ ಇಸ್ ಟ್ರೂ. ಸೆಕೆಂಡ್ ಒನ್ ಇಸ್ ರೆಡ್ ಶಿಫ್ಟ್ ಫೆನಾಮಿನಾ, ಇದನ್ನು ನಾವು ನೋಡಿದ್ವಿ. ಮೂಮೆಂಟ್ ಆಫ್ ಆಸ್ಟರಾಯ್ಡ್ಸ್ ಇದು ಏನು ರೀಸನ್ ಅಲ್ಲ. ಅಕರೆನ್ಸ್ ಆಫ್ ಸೂಪರ್ನೋವಾ ಎಕ್ಸ್ಪೋಷನ್ ಇನ್ ದ ಸ್ಪೇಸ್, ಇದು ರೀಸನ್ ಅಲ್ಲಿ. ಇದ್ರ ರಿಲೇಟೆಡ್ ರೀಸನು ಗ್ರಾವಿಟೇಷನಲ್ ವೇವು, ಬಟ್ ಇದು ಡೈರೆಕ್ಟ್ ಆಗಿರೋ ಕಾರಣ ಇದು ರಾಂಗ್. ಸೊ 1 and 2 ಆರ್ ಕರೆಕ್ಟ್. ಎ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್, ಇದು ಟರ್ಮ್ ಕೇಳಿದ್ದಾರೆ, ಗೋಲ್ಡಿಲಾಕ್ಸ್ ಝೋನ್ ಅಂದರೆ ಏನು ಅಂತ. ಏನಂದ್ರೆ ಅರ್ತ್ ಎಲ್ಲಿದೆ ಅಂತಂದ್ರೆ ಈ ಸನ್ನು, ಮರ್ಕ್ಯುರಿ, ವೀನಸ್ ಮತ್ತು ಅರ್ತ್, ಆಮೇಲೆ ಮಾಸ್ ಬರುತ್ತೆ. ಸೊ ಅರ್ತ್ ಅರೌಂಡ್ ಸನ್ ರಿವಾಲ್ವ್ ಆಗ್ತಿದೆ. ಈ ಪೊಸಿಷನ್ ಏನಿದೆ, ಈ ಪೊಸಿಷನಿಗೆ ಗೋಲ್ಡಿಲಾಕ್ಸ್ ಝೋನ್ ಅಂತ ಕರಿತೀವಿ. ಅಂದರೆ ಒಂದು ವೇಳೆ ಅದು ಇನ್ನೂ ನಿಯರ್ ಇದ್ದರೆ ಸನ್ನಿಗೆ ನಾವು ತುಂಬಾ ಹಾಟ್ ಆಗಿರ್ತಿತ್ತು. ಬಟ್ ಸ್ವಲ್ಪ ದೂರ, ಇನ್ನೂ ಈಗ ಪ್ಲಾನೆಟ್ ಥರ ದೂರ ಇದ್ದರೆ ಕೋಲ್ಡ್ ಆಗ್ತಿರ್ತಿತ್ತು. ಸೊ ಇದು ಪರ್ಫೆಕ್ಟ್ ಪೊಸಿಷನ್ ಇದೆ ಅರ್ತಿಂದು, ಅದಕ್ಕೆ ಇದು ಗೋಲ್ಡಿಲಾಕ್ಸ್ ಝೋನ್ ಅಂತ ಹೇಳ್ತೀವಿ. ಸೊ ಸರ್ಚ್ ಆಫ್ ದ ಅರ್ತ್ ಪ್ಲಾನೆಟ್ ಲೈಕ್ ಈ ಥರ ಅರ್ತ್ ಈ ಪೊಸಿಷನಲ್ಲಿ ಅರ್ತಿಗೆ ಬಿಟ್ಟು ಬೇರೆ ಪ್ಲಾನೆಟು ಇದ್ರೆ ವುಮೆನ್ ಸರ್ವೈವ್ ಆಗೋಕ್ಕೆ ಪಾಸಿಬಲ್ ಇದೆ ಅಂತ. ಸೊ ಸಿ ಈಸ್ ಅ ಕರೆಕ್ಟ್ ಆಪ್ಷನ್. 21st June ದ ಸನ್, ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ, ರೆವಲ್ಯೂಷನ್ ಟೈಮಲ್ಲಿ ಸನ್ ಇದ್ರೆ ಸನ್ ಅರೌಂಡ್ ಅರ್ತ್ ರಿವಾಲ್ವ್ ಆಗ್ತಾ ಇರುತ್ತೆ. ಸೊ ಎಟ್ ದಿಸ್ ಪೊಸಿಷನ್ ಇವಾಗ ಜೂನ್ 21 ಸನ್ ರೇಸು ಡೈರೆಕ್ಟಾಗಿ ಅರ್ತ್ ಈ ಥರ ಟಿಲ್ತಿರೋ ಕಾರಣ ಎಲ್ಲಿ ಬೀಳುತ್ತೆ ಅಂದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಬೀಳುತ್ತೆ. ಸೊ ದಿಸ್ ಈಸ್ ಸಮ್ಮರ್ ಸೀಸನ್ ಇರುತ್ತೆ ಈ ಟೈಮಲ್ಲಿ. ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಸನ್ ಇರೋ ಕಾರಣ ಸಮ್ಮರ್ ಸೀಸನ್ ಇರುತ್ತೆ. ಸೊ ಎಲ್ಲಿವರೆಗೂ ಸನ್ ರೇಸ್ ಬೀಳುತ್ತೆ ಅಂದರೆ ನಾರ್ದರ್ನ್ ಹೆಮಿಸ್ಫಿಯರ್ ಎಲ್ಲಿ ಮೇಲೆ ಟ್ರಾಪಿಕ್ ಆಫ್ ಕ್ಯಾನ್ಸರಿಂದ ಮೇಲೆ ಆರ್ಟಿಕ್ ಸರ್ಕಲ್ ವರೆಗೂ ಸನ್ ರೇಸ್ ರೀಚ್ ಆಗುತ್ತೆ. ಸದರ್ನ್ ಹೆಮಿಸ್ಫಿಯರಲ್ಲಿ ಸನ್ ರೇಸ್ ರೀಚ್ ಆಗಲ್ಲ. ಸೊ ಡೈರೆಕ್ಟ್ಲಿ ನಾವು ಇದು ಅಂಟಾರ್ಟಿಕ್ ಸರ್ಕಲು ಮತ್ತು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಈ ಆಪ್ಷನ್ನ ಡಿಲೀಟ್ ಮಾಡ್ಬೋದು. ಈಗಿರೋದೇ 2 ಆಪ್ಷನ್. ಒಂದು, ಇಟ್ಸ್ ಡಿ ನಾಟ್ ಸೆಟ್ ಬಿಲೋ ದ ಹಾರಿಜಾನ್ ನೆಟ್. ಆರ್ಟಿಕ್ ಸರ್ಕಲ್ ಶೈನ್ಸ್ ವರ್ಟಿಕಲಿ ಓವರ್ ಹೆಡ್ ಎಟ್ ನೂನ್ ಆನ್ ಈಕ್ವೇಟರ್ ಮೇಲೆ ಡೈರೆಕ್ಟಾಗಿ ಬೀಳುತ್ತೆ ಅಂತಿದೆ. ಸೊ ಈಕ್ವೇಟರ್ ಮೇಲೆ ಬೀಳಲ್ಲ. ಸೊ ದಿಸ್ ಆಪ್ಷನ್ ಈಸ್ ಆಲ್ಸೋ ರಾಂಗ್. ಸೊ ಎ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟು, ಇದು ಇಲ್ಲಿವರೆಗೂ ಮಾಡಿದ್ದು ನಾವು UPSC ಕೇಳಿರೋ ಕ್ವಶನ್ಸು. ಈಗ ಲಾಸ್ಟ್ ಇಯರ್ ಆದ PDO HK ಎಕ್ಸಾಮಲ್ಲಿ ಕೇಳಿರೋ ಕ್ವಶನ್ ಇದು. ವಾಟ್ ಇಸ್ ದ ಕಾಸ್ ಆಫ್ ಟೆಕ್ಟಾನಿಕ್ ಅರ್ತ್ಕ್ವೇಕ್ ಆಗೋಕ್ಕೆ ಏನು ಕಾರಣ ಅಂದರೆ ಇಟ್ ಇಸ್ ಫೋಲ್ಡಿಂಗ್ ಆ್ಯಂಡ್ ಫಾಲ್ಟಿಂಗ್. ಅರ್ಥಲ್ಲಿ ಎಲ್ಲಿ ಫಾಲ್ಟ್ ಅಂದರೆ ಈ ಥರ
ಪ್ಲೇಟ್ಸ್ ಮೂವ್ಮೆಂಟ್ ಆದಾಗ ಎಲ್ಲಿ ಫಾಲ್ಟ್ ಲೈನ್ ಇರುತ್ತೆ ಆ ಫಾಲ್ಟಿಂಗ್ ಮತ್ತು ಫೋಲ್ಡಿಂಗ್ ಕಾರಣದಿಂದ ಏನಾಗುತ್ತೆ, ಅರ್ಥಕ್ವೇಕ್ ಆಗುತ್ತೆ. ಸೊ ಎ ಈಸ್ ಅ ಕರೆಕ್ಟ್ ಆಪ್ಷನ್. ಫಸ್ಟ್ ಒನ್ ಈಸ್ ಅ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್ನು, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಡಸ್ ನಾಟ್ ಪಾಸಸ್ ಥ್ರೂ ವಿಚ್ ಆಫ್ ದ ಫಾಲೋವಿಂಗ್ ಇಂಡಿಯನ್ ಸ್ಟೇಟ್? ಇದು ಲಾಸ್ಟ್ ಪೀಡಿಯ ಕ್ವಶನ್ಗೆ ಕ್ವಶನ್ ಇದು. ಎಲ್ಲಿಂದ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಯಾವ ಸ್ಟೇಟಿಂದ ಪಾಸ್ ಆಗಲ್ಲ ಅಂತ. ಸೊ ವಿ ಶುಡ್ ನೋ ಯಾವುದೇ ಸ್ಟೇಟ್ಸಿಂದ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಪಾಸ್ ಆಗುತ್ತೆ ಅಂತ. ಈ ಫಸ್ಟು ಅದು ರಾಜಸ್ಥಾನದಿಂದ ಗುಜರಾತಿಂದ ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ತ್ರಿಪುರಾ ಆ್ಯಂಡ್ ಮಿಜೋರಂ. ಈ ಸೀಕ್ವೆನ್ಸಲ್ಲಿ ಇದು ಸೀಕ್ವೆನ್ಸ್ ನಮ್ಗೆ ಗೊತ್ತಿರಬೇಕು. ಅಂದರೆ ಈ ಸ್ಟೇಟ್ಸಿಂದ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಪಾಸ್ ಆಗುತ್ತೆ. ಸೊ ಮಧ್ಯಪ್ರದೇಶದಿಂದ ಪಾಸ್ ಆಗುತ್ತೆ, ವೆಸ್ಟ್ ಬೆಂಗಾಲಿಂದ ಪಾಸ್ ಆಗುತ್ತೆ, ರಾಜಸ್ಥಾನದಿಂದ ಪಾಸ್ ಆಗುತ್ತೆ. ಅವ್ರು ಏನು ಕೇಳಿದ್ದಾರೆ, ಡಸ್ ನಾಟ್. ನಾವು ಕ್ವಶನ್ ಸಾಲ್ವ್ ಮಾಡುವಾಗ ಕರೆಕ್ಟಾಗಿ ನೋಡಬೇಕು. ಯಾವುದು ಈ ಥರ ನಾಟ್ ಅಂತ ಇರುತ್ತಲ್ಲ, ಇದನ್ನು ಡೈರೆಕ್ಟ್ ಈ ಥರ ಮಾರ್ಕ್ ಮಾಡಿದರೆ ಈಸಿಯಾಗಿ ಇದರಿಂದ ಪಾಸ್ ಆಗುತ್ತೆ, ಇದರಿಂದ ಪಾಸ್ ಆಗಲ್ಲ. ಸೊ ಫೋರ್ತ್ ಇಸ್ ದ ಕರೆಕ್ಟ್ ಆಪ್ಷನ್. ವೇರಿಯೇಷನ್ ಇನ್ ದ ಲೆಂತ್ ಆಫ್ ಡೇ ಆ್ಯಂಡ್ ನೈಟ್ ಟೈಮ್ ಫ್ರಮ್ ಸೀಸನ್ ಟು ಸೀಸನ್ ಆರ್ ಡ್ಯೂ ಟು. ನಾವು ರೆವಲ್ಯೂಷನ್ ಟೈಮಲ್ಲಿ ನೋಡಿದ್ವಿ, ಸನ್ ಅರೌಂಡ್ ರಿವಾಲ್ವ್ ಆಗ್ತಾ ಇರುತ್ತೆ. ಸೊ ರಿವಾಲ್ವ್ ಆದಾಗ ಹಿಂಗೆ ಸೀಸನ್ ಇಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಬಿದ್ದಾಗ ಸಮ್ಮರ್ ಇರುತ್ತೆ. ಯಾವಾಗ ಟಾಪಿಕ್ ಆಫ್ ಕ್ಯಾಪ್ರಿಕಾನ್ ಇಂದ ಪಾಸ್ ಆಗುತ್ತೆ ಅವಾಗ ವಿಂಟರ್ ಸೀಸನ್ ಇರುತ್ತೆ. ಸದರ್ನ್ ರೀಜನಿಂದ ನಮಗೆ ವಿಂಟರ್ ಸನ್ ರೈಸ್ ಬೀಳದಿರೋ ಕಾರಣ ಕಡಿಮೆ ಟೆಂಪ್ರೇಚರ್ ಇರುತ್ತೆ. ಸೊ ವಿಂಟರ್ ಸೀಸನ್ ಇರುತ್ತೆ. ಸೊ ಸೀಸನ್ ಟು ಸೀಸನ್ ಮತ್ತು ಡೇ ವೇರಿಯೇಷನ್ ಇನ್ ದ ಲೆಂತ್ ಆಫ್ ಡೇ ಆ್ಯಂಡ್ ನೈಟ್ ಎದಕ್ಕೆ ಕಾರಣ ಆಗುತ್ತೆ ಅಂದರೆ ರೆವಲ್ಯೂಷನ್ ಆಫ್ ದ ಅರ್ತ್ ಮತ್ತು ಆಕ್ಸಿಸ್ ಅಲ್ಲಿ ಅರ್ತ್ ಟಿಲ್ಟ್ ಇರೋ ಕಾರಣ. ಸೊ ಡಿ ಈಸ್ ಅ ಕರೆಕ್ಟ್ ಆಪ್ಷನ್. ಈ ಕ್ವಶನ್ನು KS ಪ್ರಿಲಿಮ್ಸ್ ಲಾಸ್ಟ್ ಇಯರ್ ಆದ ಪ್ರಿಲಿಮ್ಸ್ ಕ್ವಶನ್ ಇದು. ಆಲ್ ದ ನ್ಯಾಚುರಲ್ ಅರ್ಥಕ್ವೇಕ್ ಟೇಕ್ ಪ್ಲೇಸ್ ಇನ್ ದ ಲಿಥೋಸ್ಪಿಯರ್ ವಿಚ್ ರೆಫರ್ಸ್ ಟು ದ ಅರ್ತ್ ಪೋರ್ಷನ್ ಆಫ್ ದ ಡೆಪ್ತ್ ಅಪ್ ಟು 1000 ಕಿಲೋಮೀಟರಿಂದಲೇ ಅರ್ಥಕ್ವೇಕ್ ಆಗುತ್ತೆ ಅಂತ. ಲಾಸ್ಟ್ ಕ್ಲಾಸಲ್ಲಿ ನಾವು ನೋಡಿದ್ವಿ ಅರ್ತ್ ಸ್ಟ್ರಕ್ಚರಲ್ಲಿ ಏನಾಗುತ್ತೆ ಅಂದರೆ ಅರ್ತ್ ಮ್ಯಾಂಟದು ಕ್ರಸ್ಟು ಅಂತ. ಸೊ ಈ ರೀಜನಲ್ಲಿ ಫಸ್ಟು ಲಿಥೋಸ್ಪಿಯರು ಬರುತ್ತೆ, ಆಮೇಲೆ ಅಸ್ತಿನೋಸ್ಪಿಯರ್ ಬರುತ್ತೆ. ಅಸ್ತಿನೋಸ್ಪಿಯರ್ ಅಂದರೆ ಮ್ಯಾಂಟಲ್ ರೀಜನ್, ಅದೇ ಎಷ್ಟಿದೆ ಅಂತ 200 ಕಿಲೋಮೀಟರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅರ್ತ್ ಕಾಂಟಿನೆಂಟಲ್ ಕ್ರಸ್ಟ್ ಇರೋದು 35 ಕಿಲೋಮೀಟರು, ಓಷನಿಕ್ ಕ್ರಸ್ಟ್ ಇರೋದು 5 ಕಿಲೋಮೀಟರ್ಸ್. ಸೊ ಇಲ್ಲಿಂದನೇ ಮ್ಯಾಗ್ಮಾ ಬರುತ್ತೆ. ಫಸ್ಟ್ ಇಲ್ಲಿಂದ ಇದೆ ಅಸ್ತಿನೋಸ್ಪಿಯರ್ ಮೇಲಿಂದನೇ ನಮ್ಗೆ ಅರ್ಥಕ್ವೇಕ್ ಸ್ಟಾರ್ಟ್ ಆಗಿರುತ್ತೆ. ಸೊ 200 ಕಿಲೋಮೀಟರ್ ಅಂದರೆ ಇದೆ ಅಂದರೆ ಸೊ ಇದು 1000 ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಒನ್ ಈಸ್ ರಾಂಗ್. ಸೊ ಈ ಥರ ನಂಬರ್ಸ್ ಯಾವಾಗ ಕೊಟ್ಟಿರ್ತಾರೆ ಅಂದರೆ ಮೋಸ್ಟ್ಲಿ ಅದು ರಾಂಗ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ಕರೆಕ್ಟಾಗಿ ಗೊತ್ತಿದ್ರೆ ಓಕೆ, ಗೊತ್ತಿಲ್ಲ ಅಂದರೆ ಯೂಶ್ವಲಿ ಇಟ್ ವಿಲ್ ಬಿ ಅ ರಾಂಗ್ ಸ್ಟೇಟ್ಮೆಂಟ್. ಸೊ ಸೆಕೆಂಡ್ ಹೇಳ್ತಾರೆ ಬಿ, secondary waves S waves helps in studying the interior of the earth because of its property to travel through the solid. Yes, secondary waves ನಮ್ಗೆ ಗೊತ್ತು ಏನು ಸಾಲಿಡ್ ಇಂದ ಮಾತ್ರ ಪಾಸ್ ಆಗುತ್ತೆ. ಪ್ರೈಮರಿ ವೇವ್ಸ್ P ವೇವ್ಸು ಸಾಲಿಡ್, ಲಿಕ್ವಿಡ್ ಮತ್ತು ಗ್ಯಾಸಸ್ ಮೂರಿಂದ ಪಾಸ್ ಆಗುತ್ತೆ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ನೆಕ್ಸ್ಟು ಸರ್ಫೇಸ್ ವೇವ್ಸ್ ಆರ್ ಮೋರ್ ಡಿಸ್ಟ್ರಕ್ಟಿವ್ ದನ್ ಬಾಡಿ ವೇವ್ಸ್. ಇದು ಕರೆಕ್ಟ್. ಯಾಕಂದರೆ ಬಾಡಿ ವೇವ್ಸ್ ಅಂದರೆ ಅರ್ಥಕ್ವೇಕ್ ಒಳಗೆ ಇದು ಬಂದರೆ ಇದು ಬಾಡಿ ವೇವ್ಸ್ ನಮ್ಗಷ್ಟು ಫೀಲ್ ಆಗಲ್ಲ. ಬಟ್ ಸರ್ಫೇಸ್ ವೇವ್ಸ್ ಮೇಲಾಗುತ್ತಲ್ಲ ಒಂದಕ್ಕೊಂದು ಆಗಿ. ಸೊ ಹ್ಯೂಮನಿಗೆ ಜಾಸ್ತಿ ಇಂಪ್ಯಾಕ್ಟ್ ಆಗೋದೇ ಸರ್ಫೇಸ್ ವೇವ್ಸ್. ಸೊ ದಿಸ್ ಈಸ್ ಮೋರ್ ಡಿಸ್ಟ್ರಕ್ಟಿವ್. ಸೊ ದಿಸ್ ಒನ್ ಈಸ್ ಕರೆಕ್ಟ್. ಅರ್ಥಕ್ವೇಕ್ ಮ್ಯಾಗ್ನಿಟ್ಯೂಡ್ನ ಮೆಜರ್ ಮಾಡೋದು ರಿಕ್ಟರ್ ಸ್ಕೇಲು ಆ್ಯಂಡ್ ಇಂಟೆನ್ಸಿಟಿನ ಮೆಜರ್ ಮಾಡೋದು ಮರ್ಕ್ಯಾರಿ ಸ್ಕೇಲ್. ಇದು ಕರೆಕ್ಟು. ಇದು ಫ್ಯಾಕ್ಟು. ಯು ಶುಡ್ ರಿಮೆಂಬರ್ ದಿಸ್. ಸೊ ಇಲ್ಲಿ ಏನಿದೆ, ಯಾವುದು ಎಷ್ಟು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅಂದರೆ ಓನ್ಲಿ 3 ಸ್ಟೇಟ್ಮೆಂಟ್ ಆರ್ ಕರೆಕ್ಟ್. ಇದು 1 ಸ್ಟೇಟ್ಮೆಂಟ್ ಏನಿದೆ ರಾಂಗ್ ಇದೆ. ಸೊ 3 ಈಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಸ್ಟೇಟ್ಮೆಂಟ್ ಮತ್ತೆ June 21 ಎವ್ರಿ ಇಯರ್ ಏನಾಗುತ್ತೆ ಅಂತಂದರೆ ಮೋರ್ ದೆನ್ 12 hours
ಎಲ್ಲಿ ಬೀಳುತ್ತೆ ಅಂದರೆ ಸನ್ರೈಸ್ ಎಲ್ಲಿ ಬೀಳುತ್ತೆ ಅಂದರೆ ಇದು ಕೇಳೋದು ಆ್ಯಕ್ಚುಲಿ. ಸೊ 21 ಜೂನಿಗೆ ಸನ್ರೈಸ್ ಡೈರೆಕ್ಟಾಗಿ ಬೀಳೋದು ಟಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ. ಸೊ ದಿಸ್ ಒನ್ ಈಸ್ ರೈಟ್. ಕೆಳಗಂತೂ ಹೋಗೋದೇ ಇಲ್ಲ. ಟಾಪಿಕ್ ಆಫ್ ಕ್ಯಾಪ್ರಿಕಾನ್ ರಾಂಗ್. ಸೊ ಈಕ್ವೇಟರ್ ಮೇಲೆ ಬೀಳೋದಿಲ್ಲ. ಇಲ್ಲಿ ಸಿ ಅರ್ತ್ ಟಿಲ್ಟ್ ಇರೋ ಆಕ್ಸಸ್ಸು ಈ ಥರ ಟಿಲ್ಟ್ ಇರೋ ಕಾರಣ ಏನಾಗುತ್ತೆ, ಇದು ಆರ್ಟಿಕ್ ಸರ್ಕಲ್ ಟಾಪಿಕ್ ಆಫ್ ಕ್ಯಾನ್ಸರ್. ಸೊ ಎಲ್ಲಿ ಡೈರೆಕ್ಟ್ ಸನ್ರೈಸ್ ಬೀಳೋದ್ರಿಂದ ಟಾಪಿಕ್ ಆಫ್ ಕ್ಯಾನ್ಸರಿಂದ ಮೇಲೆ ಆರ್ಟಿಕ್ ಸರ್ಕಲ್ವರೆಗೂ ವೇರಿಯೇಷನ್ ಕಾಣಿಸುತ್ತೆ ನಮ್ಗೆ. ಸೊ 2 and 4 ಆರ್ ಕರೆಕ್ಟ್ ಆಪ್ಷನ್. ಡಿ ಇಸ್ ಅ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್ನು, ಇದು ಕ್ವಶನ್ನು ಪಿ ಡಿ ಒ ಅಲ್ಲೇ ಕೇಳಿರೋ ಕ್ವಶನ್ ಇದು. ವಿಚ್ ಆಫ್ ದ ಫಾಲೋವಿಂಗ್ ಪಿ ಡಿ ಒ ನಾನ್ ಎಸ್ಕೇಪ್ ಕ್ವಶನ್ನು. ವಿಚ್ ಆಫ್ ದ ಫಾಲೋವಿಂಗ್ ಸಿಸ್ಮಿಕ್ ವೇವ್ ಈಸ್ ಮೋಸ್ಟ್ ಡಿಸ್ಟ್ರಕ್ಟಿವ್ ಇರೋದು ನಮ್ಗೆ ಗೊತ್ತು, ಬಾಡಿ ವೇವ್ಸ್ ಮತ್ತು ಸರ್ಫೇಸ್ ವೇವಲ್ಲಿ ಸರ್ಫೇಸ್ ವೇವು. ಬಟ್ ಇಲ್ಲಿ ಬಾಡಿ ವೇವ್ಸ್ ಇದರಲ್ಲಿ ಪಿ ಮತ್ತು ಎಸ್ ಅಂತ ಕೊಟ್ಟಿದ್ದೀನಿ. ಸೊ ಪಿ ವೇವ್ ಮತ್ತು ಎಸ್ ವೇವ್ ಅಂತೂ ಅಲ್ಲ, ಇವೆರಡು ರಾಂಗ್. ಸರ್ಫೇಸ್ ವೇವ್, ಸರ್ಫೇಸ್ ಅಲ್ಲಿ 2 ಥರ ಬರುತ್ತೆ. ಇನ್ನೊಂದು ಆರ್ ಮತ್ತು ಎಲ್ ಅಂತ. ಎಲ್ಲಿ ಲವ್ ವೇವ್ ಅಂತ ಬರುತ್ತೆ, ಇನ್ನೊಂದು ರಿಲೇ ವೇವ್ದು. ಸೊ ಇದರಲ್ಲಿ ಸರ್ಫೇಸ್ ವೇವೇ ಮೋಸ್ಟ್ ಡಿಸ್ಟ್ರಕ್ಟಿವ್, ಅದರಲ್ಲಿ ಜಾಸ್ತಿ ಇರೋದು ಎಲ್ ವೇವ್. ಸೊ ಎಲ್ ಇಸ್ ಅ ಕರೆಕ್ಟ್ ಆಪ್ಷನ್. 3rd ಇಸ್ ಅ ಕರೆಕ್ಟ್ ಆಪ್ಷನ್. ಇದೇ ಕ್ವಶನ್ನು ಮತ್ತೆ ಕೇಳಿದಾರೆ ನೋಡಿ. ಇದು CTA ಎಕ್ಸಾಮಲ್ಲಿ ಕೇಳಿರೋ ಕ್ವಶನ್ಸ್. ಇದು ಸೇಮ್ ಕ್ವಶನ್ನೇ ರಿಪೀಟ್ ಆಗಿದೆ ಮತ್ತು ಪಿ ಡಿ ಒ ಕ್ವಶನಲ್ಲೂ. ವಿಚ್ ಆಫ್ ದ ಫಾಲೋವಿಂಗ್ ಅರ್ಥ್ಕ್ವೇಕ್ ವೇವ್ ಇಸ್ ಮೋಸ್ಟ್ ಡಿಸ್ಟ್ರಕ್ಟಿವ್ ಫ್ರಮ್ ದ ಎಪಿಸೆಂಟರ್ ಅಂತ. ಇದು ಎಸ್ ವೇವ್, ಎಸ್ ಮತ್ತು ಪಿ ವೇವ್ ಅಂತೂ ಅಲ್ಲ, ಇವೆರಡರಲ್ಲೇ. ಬಟ್ ಆರ್ ಇಸ್ ದ ಮೋರ್ ಒನ್. ಸೊ 4th ಇಸ್ ದ ಕರೆಕ್ಟ್ ಆಪ್ಷನ್. ಆ್ಯಂಡ್ ಅಬ್ಸರ್ವರ್ ಆಲ್ವೇಸ್ ಅಬ್ಸರ್ವ್ ಸೇಮ್ ಫೇಸ್ ಆಫ್ ದ ಮೂನ್ ಫ್ರಮ್ ದ ಸರ್ಫೇಸ್ ಆಫ್ ದ ಅರ್ತ್. ಸೇಮ್ ಫೇಸೇ ಕಾಣಿಸುತ್ತೆ. ಇದು ಕ್ವಶನ್ UPSC ಕ್ವಶನಲ್ಲಿ ನಾವು ನೋಡಿದ್ವಿ. ಯಾಕಂದರೆ 27 days ರೊಟೇಷನ್ ರೆವಲ್ಯೂಷನ್ ಸೇಮ್ ಇದೆ. ಯಾವುದು, ಮೂನಿನ ರೊಟೇಷನ್ ರೆವಲ್ಯೂಷನ್ ಸೇಮ್ ಇರೋ ಕಾರಣ. ಸೊ ನಿಯರ್ಲಿ ದ ಸೇಮ್ ರೊಟೇಷನಲ್ ಪೀರಿಯಡ್ ಆಫ್ ದ ಮೂನ್ ಆ್ಯಂಡ್ ದ ಅರ್ತ್ ಮೂನ್ಸ್ ರೆವಲ್ಯೂಷನ್ ಎರಡು ಸೇಮ್ ಇರೋ ಕಾರಣ ಒಂದು ಫೇಸೇ ಕಾಣಿಸುತ್ತೆ. ಇದು ಕ್ವಶನ್ನು CTA ಎಕ್ಸಾಮಲ್ಲೇ ಕೇಳಿದ್ದಾರೆ. ಸೊ ಫ್ರೆಂಡ್ಸ್, ನಾವು ನೋಡಿದ್ವಿ ಈಗ ನಾವು ಮಾಡಿರೋ ಟಾಪಿಕ್ಸ್ ಮೇಲೆ ಯಾವ್ಯಾವ ಥರ ಕ್ವಶನ್ಸ್ ಬಂದಿದೆ ಅಂತ. ಇವ್ರು ಮೋಸ್ಟ್ಲಿ ಕೇಳ್ತಾ ಇರೋದೇ ಅರ್ತ್ಕ್ವೇಕ್ ಬಗ್ಗೆ ನೀಟಾಗಿ ಓದ್ಕೋಬೇಕು. ಮತ್ತು ಲ್ಯಾಟಿಟ್ಯೂಡ್ಸ್ ಮತ್ತು ಲಾಂಗಿಟ್ಯೂಡ್ಸ್ ಬಗ್ಗೆನೂ ಕ್ವಶನ್ಸ್ ಇದೆ. ಅರ್ತ್ಕ್ವೇಕು, ಲ್ಯಾಟಿಟ್ಯೂಡ್, ಲಾಂಗಿಟ್ಯೂಡ್ಸು ಮತ್ತು ರೆವಲ್ಯೂಷನ್ನು ಅದೇ ಕೇಳಿದ್ದಾರೆ. ಲೈಕ್ ಸಮ್ಮರಲ್ಲಿ June 21 ಏನಾಗುತ್ತೆ, ಸನ್ ಎಲ್ಲಿ ಹೋಗುತ್ತೆ, ಕರೆಕ್ಟಾಗಿ ನಮ್ಗೆ ಇದು ನೀಟಾಗಿ ಗೊತ್ತಿರಬೇಕು. ಸೊ ಮೋಸ್ಟ್ಲಿ ನಾವು ಓದಿರೋ ಟಾಪಿಕಲ್ಲಿ ಈ ಕ್ವಶನ್ಸ್, ಇದೇ ಟಾಪಿಕಿಂದನೇ ತುಂಬ ಕ್ವಶನ್ಸ್ ಬಂದಿದೆ. ಸೊ ಈ ಟಾಪಿಕ್ನ ಮಿಸ್ ಮಾಡಬೇಡ್ರಿ. ಎಲ್ಲ ಎಕ್ಸಾಮ್ಸಲ್ಲೂ ಅಟ್ಲೀಸ್ಟ್ 1 ಕ್ವಶನ್ ಆದರೂ ಈ ಟಾಪಿಕಿಂದ ಬಂದೇ ಬರುತ್ತೆ. ಸೊ ಫ್ರೆಂಡ್ಸ್, ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಸಜೆಸ್ಟ್ ಮಾಡಿ. ಥ್ಯಾಂಕ್ ಯು.